ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಕಳೆದ ಬಾರಿ ಪ್ರಪಂಚ ಯುದ್ಧ ನಡೆದಾಗ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ಬಿತ್ತು. ಅದರ ಭೀಕರತೆ ಈಗಲೂ ಕಾಡ್ತಾ ಇದೆ. ಅಣುಬಾಂಬನ್ನು ಹಾಕಬೇಕಾದ್ರೆ 8 ದೇಶಗಳ ಪರ್ಮಿಷನ್ ಬೇಕು. ಜಗತ್ತಿನ ಎಲ್ಲ ಜನಗಳಿಗೂ ಅದರ ವಿಕಿರಣಗಳ ಪ್ರಭಾವ ಖಂಡಿತ ಆಗುತ್ತೆ. 2 ರಿಯಾಕ್ಟರ್ ಬಿಸಿಯಾದಾಗ ಆ ಬಿಸಿಯಾದಂಥ ರಿಯಾಕ್ಟರ್ಗಳನ್ನ ತಣ್ಣಗೆ ಮಾಡೋದಕ್ಕಾಗಿ ಹಿಂಗರಿತಾ ಇದ್ದಿದ್ದ ಕಾಳಿ ನದಿಯನ್ನು ಸರ್ಕಾರ ಹಿಂಗೆ ತಿರುಗಿಸ್ತು. ಸರ್, ಕಳೆದ ಬಾರಿ ಪ್ರಪಂಚ ಯುದ್ಧ ನಡೆದಾಗ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ಬಿತ್ತು. ಅದರ ಭೀಕರತೆ ಈಗಲೂ ಕಾಡ್ತಾ ಇದೆ. ಈಗ ಅಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಅಂಗವಿಕಲತೆ ಕಾಡ್ತಾ ಇದೆ, ಮತ್ತು ಅಲ್ಲಿ ಬೆಳೆಯುವಂಥ ಬೆಳೆಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಈಗ ಅದಕ್ಕಿಂತ ಸುಮಾರು ಪಟ್ಟು ಸುಧಾರಿತ ಒಂದು ಪರಮಾಣು ಬಾಂಬ್ಗಳು ಈಗ ತಯಾರಾಗಿದ್ದಾವೆ. ಬೇರೆ ಬೇರೆ ಹೈಡ್ರೋಜನ್ ಬಾಂಬ್, ಯಾವ್ಯಾವ ಥರದ್ದು ಬಾಂಬ್ಗಳು ತಯಾರಾಗೋಗ್ಬಿಟ್ಟಿದ್ದಾವೆ. ಅಪ್ಪಿತಪ್ಪಿ ಪ್ರಪಂಚ ಯುದ್ಧ ಆ ಥರ ಅಣುಬಾಂಬ್ಗಳನ್ನು ಬಿದ್ದು ಏನಾದರೂ ಆದಾಗ ಪ್ರಕೃತಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ, ನಾವು ಏನು ಮಾಡ್ಬೋದು? ಸರ್, ಪ್ರಕೃತಿಯ ಮೇಲೆ ಇವತ್ತು ಅಣುಬಾಂಬು ಆಗ್ತಕ್ಕಂಥದ್ದು ಸುಲಭದ ಮಾತಂತೂ ಖಂಡಿತ ಅಲ್ಲ. ಇವತ್ತು ನಾನು ಇರಾನ್ ಮೇಲೆ ಅಣುಬಾಂಬ್ ಹಾಕ್ಬಿಡ್ತೀನಿ, ಇರಾನ್ನ ಮುಗಿಸ್ಬಿಡ್ತೀನಿ ಅಂತ ಇಸ್ರೇಲ್ನವರು, ಅಮೇರಿಕಾನ ಮುಗಿಸ್ತೀವಿ ಅಂತ ಇರಾನ್ನವರು ಕೂಡ ಹೇಳೋ ಅಂಥ ಸಾಧ್ಯತೆಗಳಿಲ್ಲ. ಮಾತಾಡ್ಬೋದು, ಪಾಕಿಸ್ತಾನ ಮಾತಾಡ್ಬೋದು, ಏನು ತೊಂದರೆ ಏನಿಲ್ಲ, ಮಾತಾಡೋದಕ್ಕೇನು ಕಾಸಿಲ್ವಲ್ಲ, ತೊಂದರೆ ಇಲ್ಲ, ಮಾತಾಡ್ಬೋದು. ಆದರೆ ಅಣುಬಾಂಬನ್ನು ಹಾಕಬೇಕಾದ್ರೆ 8 ದೇಶಗಳ ಪರ್ಮಿಷನ್ ಬೇಕು. ಒಂದು ಇಷ್ಟು ರಾಷ್ಟ್ರಗಳ ಒಂದು ಇದರ ಮೇಲೆ ಇವತ್ತು ಭಾರತ ದೇಶದ 6 ನದಿಗಳನ್ನು ಹಂಚಿಕೆ ಮಾಡಿ ಅದನ್ನು ಬಳಸ್ಕೊಳ್ಳೋದಕ್ಕೆ 8 ದೇಶಗಳು ಸಿಗ್ನೇಚರ್ ಮಾಡಿದ್ದಾವೆ ಭಾರತ ದೇಶದ ಒಂದು ಒಪ್ಪಂದಕ್ಕೆ. ಆ ಥರದ ಅಲಿಪ್ತ ರಾಷ್ಟ್ರಗಳ ಒಂದು ಸಮ್ಮೇಳನದಲ್ಲಿ ಇಷ್ಟು ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟರೆ ಮಾತ್ರ ಅಣುಬಾಂಬನ್ನು ಪ್ರಯೋಗ ಮಾಡಬೇಕು ಅನ್ನೋ ಒಂದು ಇದಿರೋದ್ರಿಂದ ಎಲ್ಲರೂ ಅಷ್ಟು ಸುಲಭವಾಗಿ ಏನು ಹಾಕೋಂಥದ್ದು ಇಲ್ಲ. ಅದು ಹೇಳ್ತಾರೆ ಧಮ್ಕಿ ಹಾಕೋಕ್ಕೆ ಅಂದರೆ, ಭಿಕ್ಷೆ ಹಾಕ್ತೀರಾ ಇಟ್ಕೊಂಡ್ಬಂದು ಒಳಗೆ ನುಗ್ಲು ಅಂದರೆ ನೀವೇನು ಮಾಡ್ತಾರೆ, ಹಾಕ್ಬಿಡ್ತೀರ. ಬಾರ ಒಳಕ್ಕೆ ನೀನು ನೋಡೋಣ ಅಂತಂದರೆ ಆಚೆನೇ ಇರ್ತಾನೆ. ಸ್ವಲ್ಪ ಧಮ್ಕಿ ಹಾಕೋ ಕೆಲಸಗಳು ಮಾಡಬೇಕಷ್ಟೇ. ಸರ್, ಈಗ ಒಪ್ಪಂದಗಳು ನಡೀತಾ ಇರ್ತವೆ, ಅದನ್ನು ಮುರಿಯೋ ಪ್ರಯತ್ನಗಳು ನಡೀತಾ ಇರ್ತವೆ. ಈಗ ಇಸ್ರೇಲು ಇರಾನ್ ಮೇಲೆ ಯಾಕೆ ಯುದ್ಧ ಮಾಡ್ತು ಅಂದರೆ, ಈಗ ಪ್ರಾಕ್ಸಿಗಳಿದ್ದಾರೆ, ಹೌತಿಗಳಿದ್ದಾರೆ, ಹಿಜ್ಬುಲ್ಲಾಗಳಿದ್ದಾರೆ, ಈ ಥರ ಭಯೋತ್ಪಾದಕ ಸಂಘಟನೆಗಳು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ ಇರಾನ್ನವರು. ಮತ್ತು ಇವರು ಪರಮಾಣು ಬಾಂಬ್ ತಯಾರಿಕೆ ಮಾಡೋದ್ರಲ್ಲಿ ತೊಡಗಿರೋದ್ರಿಂದಾಗಿ ನಾವು ಯುದ್ಧ ಮಾಡ್ತಾಯಿದ್ದೀವಿ, ಅದನ್ನು ನಿಲ್ಲಿಸೋದಕ್ಕೋಸ್ಕರ ಯುದ್ಧ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಕಾರಣ ಕೊಡ್ತಾರೆ. ಯಾಕಂದರೆ ನಾಳೆ ದಿವಸ ಅದನ್ನು ಒಂದು ಉಗ್ರವಾದಿಗಳ ಕೈಗೆ ಹೋಯಿತು ಅಂದರೆ ಅದು ನಮ್ಮ ದೇಶ ಮೇಲೆ ಪ್ರಯೋಗ ಮಾಡೋದಕ್ಕೆ ಅವರು ಮಾಡ್ತಾರೆ, ಅದು ಶತಸಿದ್ಧ. ಹಾಗಾಗಿ ನಾವು ನಮ್ಮ ರಕ್ಷಣೆಗೋಸ್ಕರ ಮಾಡ್ತಾಯಿದ್ದೀವಿ. ಹೀಗೆ ಪ್ರತಿಯೊಬ್ಬರು ಅವ್ರ ರಕ್ಷಣೆಗೋಸ್ಕರ ಅವರು ಪರಮಾಣು ಬಾಂಬ್ ತಯಾರು ಮಾಡ್ತಾಯಿದ್ದೀವಿ ಅಂತ ಒಂದು ಮುಂದುವರಿತಾ ಇದ್ದಾರೆ. ಈಗ ಅತಿ ಹೆಚ್ಚು 5500 ರಷ್ಯಾದ ಒಂದು ಪರಮಾಣು ಸಿಡಿತಲೆಗಳು ಹೊಂದಿರುವಂಥ ರಾಷ್ಟ್ರ. ಅದರ ನಂತರ ಅಮೇರಿಕ ಬರುತ್ತೆ. ಸಣ್ಣ ಪುಟ್ಟ ರಾಷ್ಟ್ರಗಳ ಹತ್ರನೂ 150-200 ಅಂತೂ ಸಿಡಿತಲೆಗಳು ಇದ್ದೇ ಇದ್ದಾವೆ. ಆದರೆ ಈ ಸಾಧ್ಯತೆಗಳನ್ನ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಆ ಒಂದು ಅಣುಬಾಂಬ್ ಬಿದ್ದಾಗ ಭೂಮಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ? ಅಣು ಯುದ್ಧ ಅಂತಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಅಣು ವಿಕಿರಣಗಳ ಪ್ರಭಾವದಿಂದ ಇದು ಯಾವುದೋ ಒಂದು ದೇಶಕ್ಕೆ ಅಪಾಯ ಸೀಮಿತ ಅಲ್ಲ. ಜಗತ್ತಿನ ಎಲ್ಲ ಜನಗಳಿಗೂ ಅದರ ವಿಕಿರಣಗಳ ಪ್ರಭಾವ ಖಂಡಿತ ಆಗುತ್ತೆ. ಅದಕ್ಕಾಗಿ ಅಣು ವಿಕಿರಣಗಳು ಅಣುಬಾಂಬನ್ನು ತಯಾರು ಮಾಡತಕ್ಕಂಥ ಉತ್ಪಾದನಾ ಘಟಕಗಳ ಸೋರಿ ಬರ್ತಕ್ಕಂಥ ವಿಕಿರಣದ ನೀರನ್ನು ಇಂಗ್ಲೆಂಡ್ನವರು ಐರಿಷ್ ಸಮುದ್ರಕ್ಕೆ ಬಿಟ್ಟ ಪರಿಣಾಮ ಇಡೀ ಸಮುದ್ರವೇ ವಿಕಿರಣಗಳ ಸಮುದ್ರ ಆಗೋಗಿದೆ. ನೀರು ಈ ಥರ ಆಗಿದೆ. ಬರೀ ಅದರ ವೇಸ್ಟ್ ನೀರನ್ನು ಬಿಡೋ ಅಂಥದ್ರಿಂದ ಭಾಳ ಅಲ್ಲೇವರೆಗೂ ಹೋಗಬೇಡಿ. ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟದ ಕೈಗಾ ಅಣುಸ್ಥಾವರದಲ್ಲಿ 2 ರಿಯಾಕ್ಟರ್ ಹೋಯಿತು. ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಮುಂಚೆ ಆ ರಿಯಾಕ್ಟರ್ ಬಂತು, ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಕೈಗಾಗೋಯ್ತು. ಆ ಮಂಗಳೂರಿಗೆ ಹೋಗ್ಬೇಕಾದ್ರೆ ಆ 2 ರಿಯಾಕ್ಟ್ರು ದೊಡ್ಡಬಳ್ಳಾಪುರ, ಕೊಡಿಗೆಹಳ್ಳಿ, ತುಮಕೂರು ಕಡೆಯಿಂದ ಮಂಗಳೂರಿಗೆ ಹೋಗಿದ್ದು. ಆ ಹೋಗುವಾಗೆ ರಸ್ತೆಗಳ 2 ಪಕ್ಕದಲ್ಲಿ ಆ ರಿಯಾಕ್ಟರ್ಗಳು ಎಲ್ಲಿ ತಗುಲ್ತವೋ ಆ ತಗಲ ಜಾಗದ ಮರದ ಪ್ರತಿ ಕೊಂಬೆಗಳನ್ನು ಕತ್ತರಿಸಿ ಬಿಸಾಕೊಂಡೋದ್ರು. ಜೊತೆಲೇ ಒಂದು ವ್ಯಾನು ರಂಪದ ಮಿಷನ್ ಎಲೆಕ್ಟ್ರಿಕ್ ರಂಪ
ಯಾವ್ಯಾವುದು ತಗಲುತ್ತೋ ಅದನ್ನೆಲ್ಲ ಕಟ್ ಮಾಡಿ ಅರ್ಧ ಗಂಟೆಗೆ ರೋಡ್ ಕ್ಲಿಯರು. ಒಂದು ಗಂಟೆಗೆ 1 ಕಿಲೋಮೀಟ್ರ್ ಹೋಗಿದ್ದದು ಆ ವ್ಯಾನು. 1 ಗಂಟೆಗೆ 1 ಕಿಲೋಮೀಟ್ರು. ಎಷ್ಟು ದಿವಸಕ್ಕೆ ತಲುಪಿರ್ಬೋದು ಅಲ್ಲಿಗೆ ಹೋಗಿ. ಅದು ಹೋಗಿ ಅಲ್ಲಿ ತಲುಪಿದಂಥ ರಿಯಾಕ್ಟ್ರನ್ನ ಕೈಗಾ ಅಣುಸ್ಥಾವರದ ಪಕ್ಕದಲ್ಲಿ ಹರಿಯತಕ್ಕಂಥ ಕಾಳಿ ನದಿಯ ಪಕ್ಕದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಅಲ್ಲಿ ಮಾಡಿರ್ತಕ್ಕಂಥ ಕೈಗಾ ಅಣುಸ್ಥಾವರದ 2 ರಿಯಾಕ್ಟರ್ಗಳಲ್ಲಿ ಆಟಮ್ ಬಾಂಬ್ ಹಾಕ್ತಾರೆ, ಶಕ್ತಿ ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಮಾಡಿದ ಶಕ್ತಿಯನ್ನು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಸ್ಟೋರೇಜ್ ಮಾಡಿ ಟ್ರಾನ್ಸ್ಫಾರ್ಮರ್ಗಳ ಮುಖಾಂತರ ಇವತ್ತು ನಿಮ್ಮ ಮನೆಗಳಲ್ಲಿ ಉರಿತಾ ಇರತಕ್ಕಂಥ ದೀಪ, ಫ್ಯಾನು, ಫ್ರಿಜ್ಜು, AC ಎಲ್ಲನೂ ಅದರಿಂದ. ಎಷ್ಟು ಕೋಟಿ ಜನಗಳ ಬಾಳು ಹಾಳಾಗೋಗಿದೆ ಅದರಿಂದ. ಅದಕ್ಕೋಸ್ಕರ ಮನೆಗಳಲ್ಲಿ ಅವಶ್ಯಕತೆ ಇದ್ದಾಗ ಲೈಟ್ ಹಾಕಿ, ಮಿಕ್ಕಿ ಟೈಮಲ್ಲಿ ಆಫ್ ಮಾಡಿ. ಬೇಕಿತ್ತ ಫ್ಯಾನ್ ಹಾಕಿ, ಇಲ್ದಿದ್ರೆ ಆಫ್ ಮಾಡಿ. ಫೀಸ್ ನಾನು ಕಟ್ಟೋದು ಯಾವನೇನು ಕೇಳೋದು ಅಂತ ಯಾಕೆ ಓಡಿಸ್ತೀರಾ? ಪೋಲ್ ಮಾಡಬೇಡಿ, ವಿದ್ಯುತ್ ಪೋಲ್ ಮಾಡಬೇಡಿ, ನೀರು ಪೋಲ್ ಮಾಡಬೇಡಿ. ಇದನ್ನು ನಾನು ಜನಕ್ಕೆಲ್ಲರಿಗೂ ಹೇಳ್ತಾ ಇರ್ತೀನಿ. 2 ರಿಯಾಕ್ಟ್ರ್ ಬಿಸಿಯಾದಾಗ ಆ ಬಿಸಿಯಾದಂಥ ರಿಯಾಕ್ಟ್ರ್ಗಳನ್ನ ತಣ್ಣಗೆ ಮಾಡೋದಕ್ಕಾಗಿ ಹಿಂಗರಿತಾ ಇದ್ದಿದ್ದ ಕಾಳಿ ನದಿಯನ್ನು ಸರ್ಕಾರ ಹಿಂಗೆ ತಿರುಗಿಸ್ತು. ರಿಯಾಕ್ಟ್ರ್ಗಳು ಎಲ್ಲಿದ್ವೋ ಇಲ್ಲಿಗೆ ತಿರುಗಿಸ್ತು. ಪ್ರಕೃತಿ ದತ್ತವಾಗಿ ಹಿಂಗರಿತಾ ಇದ್ದಿದ್ದ ನದಿಯ ದಿಕ್ಕನ್ನೇ ಬದಲಾಯಿಸಿದ್ದು ಯೋಜನೆ ಸರ್ಕಾರ. ಆ ನೀರು ಆ 2 ರಿಯಾಕ್ಟ್ರ್ಗಳ ಮೇಲೆ ಹರಿದುಬಿಟ್ಟು ಮುಂದಕ್ಕೆ ಹೋಗುತ್ತೆ. ಆ ರಿಯಾಕ್ಟ್ರ್ಗಳು ಹೀಟ್ ಆದಾಗ ಅದರಿಂದ ಬರ್ತಕ್ಕಂಥ ಬ್ಲಾಸ್ಟ್ ಆದಂಥ ಅಣುವಿಕಿರಣದ ಇವು ಕಾಳಿ ನದಿಯ ನೀರಿಗೆ ಸೇರಿ ಆ ನದಿಯ ನೀರನ್ನು ಕುಡಿತಕ್ಕಂಥ ದನಕರುಗಳಿಗೆ ಮಾರಕ ರೋಗಗಳು ಬರ್ತಾ ಇದ್ದಾವೆ. ಅಲ್ಲಿ ಬೆಳೆದಂಥ ಬೆಳೆಯನ್ನು ತಿಂತಾರ ಜನಗಳಿಗೆ ಕೆಟ್ಟ ಕಾಯಿಲೆ ಬರ್ತಾ ಇದೆ. ಬರೀ ಉತ್ಪಾದನೆ ಮಾಡಿದ ಎಲೆಕ್ಟ್ರಿಕ್ಕಿಂದ ಬರ್ತಕ್ಕಂಥ ವಿಕಿರಣಗಳಿಂದ ಈ ಸಮಸ್ಯೆ ಆಯ್ತದೆ ಅಂತಂತೆ. ನೇರವಾಗಿ ಬಾಂಬೆ ಹೊಡೆದು ಬಿಟ್ಟರೆ ಏನಾಗ್ಬೋದು ಅಂತ ನಾನು ಹೇಳಬೇಕಾದಿಲ್ಲ, ನೀವೇ ಆಲೋಚನೆ ಮಾಡಿ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.